ಮಗಳೇ, ಏನ್ ಮಾಡ್ಲಿ ಅಡುಗೆಯ? ನೀನೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಮಗಳೇ, ಸರಿಯಾ? ಈಗ ಹೆಂಗಿದ್ರು ಆಸ್ತಿ ಎಲ್ಲನೂ ನಿನ್ನ ಮಗನ ಹೆಸರನ್ನ ಗೈತಿ ಅಂತ ಹೇಳಿದ್ರೆ 18 ವರ್ಷ ತುಂಬ ಗಂಟನೂ ಏನು ಯೋಚನೆ ಮಾಡಂಗಿಲ್ಲ, ಏನೇನು ಮಾಡಂಗಿಲ್ಲ. ಆರಾಮಾಗೆ ಅವ್ನಿಗೇನು ಹಾಕಿಲ್ಲ, ಆರಾಮಾಗಿ ಇರ್ತಾನೆ. ನಿನ್ನ ಮಗಳು ಎಲ್ಲೋ ಒಂತಾಗಿ ಬೆಳೀತಿತ್ತಾಳೆ. ನೀನಂತೂ ಏನಕ್ಕೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನೀನಂತೂ ಇಲ್ವಾ? ನಾನು ಇಲ್ವಾ? ಈ ಮನೆ ಇಲ್ವಾ? ಇರೋಳೊಬ್ಳು ನಿನ್ನ ಮಗಳು. ನಾನೇನಾರು ನೀನು ಅದ್ದು ಕಳಿಸ್ಬಿಡ್ತೀನ? ಆರಾಮಾಗಿ ಇಲ್ಲೇ ಏನೇ ಇರು. ದೇವರು ಎಲ್ಲ ಒಂದು ಕಿತ್ತ ಸರಿಯಾಗಿ ನೋಡ್ಕೊತಾನೆ, ಸರಿನಾ? ನೀನು ಯಾವುದ್ರ ಬಗ್ಗೆನೂ ಯೋಚನೆ ಗೀಚನೆ ಎಲ್ಲ ಮಾಡೋಕ್ಕಂತೂ ಹೋಗ್ಲೇ ಬೇಡ, ಸರಿನಾ? ಸರಿ ಕಣಮ್ಮ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ನೀನಿಯ. ನನ್ನ ಮಗ ನನ್ನ ಮಗಳು ಸಂದಕ್ಕೆ ಎಲ್ಲೋ ಒಂತಾಗೆ ಬೆಳೆದ್ರೆ ನೀನಿಯ, ಅಷ್ಟೇ ನೀನಿಯ ಸಾಕು. ಇಲ್ಲ ಅಂತ ಹೇಳಿದ್ರೆ ನನಗೂ ಒಂಥರ ಆಗೋದು. ಬಿಡಮ್ಮ ಸಾಕು, ಏನು ತೊಂದರೆ ಇಲ್ಲ. ಇಲ್ಲೇನೇ ಇರ್ತೀನಿ. ನನ್ನ ಮಗುನ ನಾನು ಹೆಂಗೆ ನೋಡಬೇಕು ಅಂತ ನಂಗೆ ಸಂದ ಗೊತ್ತು. ದಿನ ಈ ಸ್ಕೂಲ್ ಹತ್ರ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ನನ್ನ ಮಗ ಮಾಡಿರೋ ಕೆಲಸಕ್ಕೆ ನಾನಂತೂ ಸುಮ್ಕೆ ಅಂತೂ ಬಿಡೋಕ್ಕಿಲ್ಲ. ನೋಡ್ತಿರು, ಏನಾರ ಒಂದು ಗತಿ ಕಾಣಿಸ್ತೀನಿ. ಈ ಮಕ ಹೊತ್ಕೊಂಡು ಪೊದ್ದಿ ಮಂತಕ್ಕೆ ಹೋದ್ರೆ ಮೊದಲೇ ಪೊದ್ದಿ ಬೇರೆ ಬಸ್ರಿ. ಈಗ ಅವಳಿಗೂ ಟೆನ್ಷನ್ ಕೊಡೋಂಗೆ ನನಗಂತೂ ಇಷ್ಟ ಆಗಿಲ್ಲ ಟೆನ್ಷನ್ ಕೊಡೋಕ್ಕೆ. ಪಾಪ ಬಸ್ರಿ ಅಲ್ವಾ, ಯಾಕೆ ಸುಮ್ಕೆ ನಮ್ಮ ಕಷ್ಟ ಇಲ್ಲ ಅವಳ ಹತ್ರ ಹೇಳ್ಕೊಂಡು ಅವಳನ್ನು ಗುಳಾಡಿಸ್ಬೇಕಣಮ್ಮ, ಅಲ್ವೇ? ಬೇಡ 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 ಬೇಡ, ಪೊದ್ದಿ ಮಂತಕ್ಕೆ ಮಾತ್ರ ನೀನು ಏನು ಕೇಳಬೇಡ. ಪಾಪ ಬಸ್ರಿ ಹಂಗೋ ಆರಾಮಾಗಿ ನೆಮ್ಮದಿಯಾಗಿರಲಿ ಬಿಡು. ಅಷ್ಟೇ ಕಣಮ್ಮ. ಸರಿ ಕಣಮ್ಮ, ಹೋಗು. ಅದೇನೋ ಚಪಾತಿ ಮಾಡಬೇಕು ಅಂತ ಹೇಳ್ದಲ್ಲ, ಇಟ್ಟು ತಕ ಬೈಲಿ ಕೊಡ್ತೀನಿ. ಆಮೇಕಿಂತ ತಿನ್ಕೊಳ್ಳಿ ಇನ್ನೇನು. ನಾನಂತೂ ಬಂದಿದ್ದೆ ಎಲ್ಲ ಆರಾಮಾಗಿ ಸ್ವೀಕಾರ ಮಾಡೋಕ್ಕೆ ರೆಡಿ ಆಗ್ಬಿಟ್ಟಿವ್ನಿ ಕಣಮ್ಮ. ನನಗೆ ಯಾವ ತೊಂದರೆನೂ ಇಲ್ಲ. ಇಲ್ಲೇ ನೀನು ಇದ್ಬಿಡ್ತೀನಿ ನಾನಂತೂ. ನನ್ನ ಮಗನ ಈ ಸ್ಕೂಲ್ ತಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅಲ್ಲೇ ಹೋಗಿ ಒಂದಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ. ನೋಡಿ ಅಡುಗೆ ಮಾಡನಿ. ಬಾಮಿ, ನಿನ್ನ ಗಂಡಂದೇನು ಹೊಸ ಕತೆ ಅಲ್ಲ ಇದು, ಹಳೆ ಕತೆ. ನೀನು ನೋಡಿಲ್ದಿರೋದು ಏನೈತೆ? ನಿನ್ನ ಮಗ ದೊಡ್ಡವನಾಗ ಗಂಟನೂ ಆ ಕಡೆಗೆ ತಲೆ ಹಾಕು ಮನೆ ಕಳಕ್ಕೆ ಹೋಗ್ಬೇಡ, ಸರಿನೇ? ಆ ಕಡೆಗೆ ತಲೆನೂ ಹಾಕ್ಬೇಡ, ಇಲ್ಲೇ ನೀನಿಯ ಇರು. ಸರಿ ಅಷ್ಟೇ ಹೇಳಮ್ಮ, ಸಾಕಿದ್ಮೇಲೆ ಅವ್ನಿಗೂ 18 ವರ್ಷ ಆಗೋಷ್ಟೊತ್ತಿಗೆ ಅವ್ನಿಗೂ ಬುದ್ಧಿ ಎಲ್ಲ ಸಂದಾಗಿ ಬರ್ತದೆ. ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ಹೇಳ್ಬಿಟ್ಟು ಅವ್ನಿಗೂ ಗೊತ್ತಾಯ್ತದೆ. ಆಮೇಕಿಂದ ನೋಡಿವಂತೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು ಅವನೇ ಮಾಡ್ತಾನೆ. ಯಾಕೆ ತಲೆ ಕೆಡ್ಸ್ಕೋಬೇಕು ಈಗಿಂದ ನಿನಗೆ ನಾವು? ನೋಡಿ ಓಯ್, ನಿಮ್ಮ ಅಮ್ಮ ಬೇಕೇನ್ಲ? ಅದಕ್ಕೆ ನೀ ಇಷ್ಟೊಂದು ಹೇಳ್ತಾ ಇದೆಯೇ ನೀನು? ನಿಮ್ಮ ಅಮ್ಮ ಬೇಕು ಅಂತ ಹೇಳ್ಬಿಟ್ಟು. ಅತ್ತೆ, ಅಮ್ಮ ಬೇಕು ನಂಗೆ. ಅಪ್ಪ ಊಟನೇ ಹಾಕಕ್ಕಿಲ್ಲ ನನಗೆ. ಅಮ್ಮ ಬೇಕು ಅತ್ತೆ, ಅಮ್ಮ ಬೇಕು ನಂಗೆ. ಏನು ಮಾಡೋದು? ನೀನು ಬೇರೆ ನನ್ನ ಒಳಿಯ. ನಿನ್ಗೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಅಮ್ಮ ನೋಡ್ಬೇಕು ಅಂತಿದ್ಯಾ? ನಿಮ್ಮ ಅಪ್ಪ ಎಲ್ಲೋ ಇದ್ದ? ಅಪ್ಪ ಅದು ಯಾತವ ಕುಂತ್ಕೊಂಡು ಮಾತಾಡ್ತೈತೆ. ಈಗ ನೀನು ನಿಮ್ಮ ಅಮ್ಮನ ನೋಡಬೇಕು ಅಂತಂದರೆ ಶಾನೆ ದೂರ ಹೋಗ್ಬೇಕಾಯ್ತದೆ. ನಿಮ್ಮ ಅಪ್ಪ ಆಮೇಲೆ ಎಲ್ಲನೂ ಹುಡುಕಿ ತಡ್ಕಿ ಮಾಡ್ತದೆ. ಏನು ಮಾಡೋದು? ಅತ್ತೆ, ಅಮ್ಮಂತ ಕರ್ಕೊಂಡು ಹೋಗತ್ತೆ, ಕರ್ಕೊಂಡು ಹೋಗು. ಅಯ್ಯೋ ಅಳಿಯ, ನೀನು ನೋಡು, ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಕೊಟ್ಟಂಗೆ ಮಾಡು. ಆಮೇಕಿಂದ ನೋಡು, ನಿಮ್ಮಪ್ಪ ನಿಮ್ಮ ಅಮ್ಮನ ಹಂಗೆ ಕರ್ಕೊಂಬಿಟ್ಟು ಬಂದ್ಬಿಡ್ತಾನೆ, ಸರಿನಾ? ಏನತ್ತೆ? ಅಪ್ಪ ನನಗೂ ಗೊತ್ತು, 18 ವರ್ಷ ಆದಮೇಲೆ ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ಈಗ ನೀನು ಅಮ್ಮನ್ನ ದೂರ ಮಾಡಿದ್ಯಲ್ವಾ? ನಾನು 18 ವರ್ಷ ಆದಮೇಲೆ ಎಲ್ಲ ನನಗೆ ಆಯ್ತದಲ್ಲ, ಅವಾಗ ನಾನು ನಿನ್ನೂ ದೂರ ಮಾಡಿಬಿಟ್ಟು ಅಮ್ಮನ ಜೊತೆನೇ ಓಡೋಯ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಕೆ ನೀನು ಹಂಗೆ ಹೇಳು. ಕೋಪ ಮಾಡ್ಕೊಂಡ್ರೆ ಒಂದು 2 ಕೋಪ ಮಾಡ್ಕೊತಾನೆ. ಆಮೇಕಿಂದ ಅಯ್ಯೋ ನನ್ನ ಮಗ ಆಸ್ತಿ ನನಗೆ ಬರ್ಕೊಡಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿನ್ನನ್ನು ನಿಮ್ಮ ಅಮ್ಮನ ಕಳಿಸ್ತಾನೆ, ಇಲ್ಲ ಅಂತಾರೆ ನಿಮ್ಮ ಅಮ್ಮನೇನೇ ಇಲ್ಲಿ ಕರ್ಕೊಬಿಟ್ಟು ಬರ್ತಾನೆ. ಅತ್ತೆ, ನಂಗೆ ಇಷ್ಟುದ್ದ ಹೇಳಕ್ ಬರಕಿಲ್ಲ ಕಣತ್ತೆ. ನಂಗೆ ನಾನು ಹೇಳಕ್ಕಿಲ್ಲ. ಅಪ್ಪನ ಕಣ್ಣು ನೋಡಿದ್ರೆ ಭಯ ಆಯ್ತದೆ ಕಣತ್ತೆ. ನನ್ನ ಅಮ್ಮನ್ನ ನೋಡ್ಬೇಕು ಅತ್ತೆ, ನನ್ನ ಅಮ್ಮನ್ನ ನೋಡ್ಬೇಕು. ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ. ನಾನೇನಾರ ಇವನು ಕರ್ಕೊಂಡು ಹೋದೆ ಅಂದರೆ ಸಾವುಕಾರಂತಂಗೆ ನೆಟ್ ತಿನ್ನೋದಂತೂ ತಪ್ಪಕ್ಕಿಲ್ಲ ನಾನು. ಆದರೂ ಹುಡುಗ ನೋಡ್ರೆ ಅಯ್ಯೋ ಅನ್ನಿಸ್ತೈತೆ. ಈಗ ನನ್ನ ಅಳಿಯ ನಾನು ನಾಳೆಗೆ ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತಂದರೆ ಈ ಸಾವುಕಾರಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ನಾನಂತೂ ಅಳಿಯೋಂಗೆ ಫೇವರ್ ಆಗಿರಬೇಕು. ಇಲ್ಲ ಅಂತಂದರೆ ಆಗಕ್ಕಿಲ್ಲ. ಇರು, ಅಳಿಯೋನೇನಿಯ ಕರ್ಕೊಂಡು ಸುಮ್ಕೇನಿಯ ಹೋಗ್ಬಿಟ್ಟು ಅವ್ರ ಮಂತಕ್ಕೆ ಒಂದು 2 ಸಲ ತೋರಿಸ್ಬಿಟ್ಟು ಹಂಗೇನಿಯ ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಯಾಕೆ ಸುಮ್ಕೇನಿಯ? ನನ್ನ ಅಳಿಯೋಂಗೇನು ಅತ್ತೆ ಒಳ್ಳೆಳು ಅನ್ನಂಗೆ ಇದ್ಬಿಟ್ಟು ಅಷ್ಟೇ ಸಾಕು. ಸರಿ ಬಾ, ನಿಮ್ಮ ಅಮ್ಮವ್ರ ಮಂತ ಕರ್ಕೊಂಡು ಹೋಗ್ತೀನಿ. ಒಂದು 2 ನಿಮಿಷ ಇರಬೇಕು, ಓಡ್ ಬಂದ್ಬಿಡ್ಬೇಕು. ಸರಿ ಅತ್ತೆ, ಆಯ್ತು. ಸರಿ ಬಾ ಸರ್ನ ಬಾ. ಈ ಸಾವುಕಾರಂಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನೀ ಸಾಕಪ್ಪ ದೇವ್ರೆ. ತಿರು ನನ್ನಂತೂ ರುಬ್ಬ ಹಾಕ್ಬಿಡ್ತಾನೆ. ಯಾಕತ್ತೆ ಹಿಂಗಾಸ್ ಕರ್ಕೊಂಡು ಹೋಗ್ತಿದೀಯಾ? ಅಯ್ಯೋ ಅಲ್ಲಿ ನಿಮ್ಮ ಅಪ್ಪವ್ನಿ, ಈ ಕಡೆ ಸುಗನ್ ಬಾ. ಅಮ್ಮ, ಅಜ್ಜಿ, ಅಮ್ಮ. ಅಯ್ಯೋ ಮಗನೇ, ಮುದ್ದಿನ ಮಗನೇ, ನೀನು ಬಂದ್ಬಿಟ್ಟೆನ್ಲ ಇಲ್ಲಿಗೆ? ಯಾರು ಕರ್ಕೊಂಬಂದಿದ್ದು? ಅಪ್ಪ ಕರ್ಕೊಂಬಂತ? ಅತ್ತೆ ಕರ್ಕೊಂಬಂತು ಕಣಮ್ಮ. ಅತ್ತೆನ್ನೇ ಕರ್ಕೊಂಬಂದಿದ್ದು. ಅಲ್ಲಿ ನಿಂತ್ಕೊಂಡೈತೆ, ಸ್ಕೂಲ್ ಮಂತಾಗ ನಿಂತ್ಕೊಂಡೈತೆ. ನೀನು ಹೋಗ್ಬಿಟ್ಟು 2 ನಿಮಿಷ ಮಾತಾಡ್ಸ್ಕೊಂಡು ಓಡ್ ಬಂದ್ಬಿಡು ಅಂತ ಹೇಳ್ಬಿಟ್ಟು ಅತ್ತೆನೇ ಕರ್ಕೊಂಬಿಟ್ಟು ಬಂದಿದ್ದು. ಅಜ್ಜಿ
ಅಯ್ಯೋ ಮುದ್ದಿನ ಮೊಮ್ಮಗನೇ, ಏನಪ್ಪ ಏನಪ್ಪ ನೀನು, ಹಾ ಯಾವ ಕಾಲ ಆಯ್ತು ಕಣಪ್ಪ ನೀನು ನೋಡ್ಬಿಟ್ಟು. ಹಾ ಬಾ ಕುಂತ್ಕ ಬಾ, ಊಟ ಎಲ್ಲ ಮಾಡ್ಕೊಂಡು ಹೋಗಿವಂತೆ, ಕುಂತ್ಕ ಬಾ. ಅಪ್ಪ ಮಗನೇ, ಅಪ್ಪ ಏನು ಹೊಡಿತಿಲ್ಲ ತಾನೆ ನಿನ್ಗೆ? ಅಪ್ಪ ಏನು ಹೊಡಿತಿಲ್ಲ ತಾನೆ? ಸಂದಕ್ ನೋಡ್ಕೊತಾ ಇತ್ತಾನೆ? ಹ್ಞೂ ಕಣಮ್ಮ, ಬಾಳ ಸಂದಕ್ ನೋಡ್ಕತ್ತದೆ ಕಣಮ್ಮ, ಹೊಡಿಯಕ್ಕಿಲ್ಲ ಕಣಮ್ಮ. ಅಮ್ಮ ನೀನು ಬಂದ್ರೆ ಸಂದಕ್ಕಿರೋದು ಕಣಮ್ಮ. ಬತ್ತೀನಿ ಮಗ ಬತ್ತೀನಿ, ಬರೋದಕ್ಕೆ ಟೈಮ್ ಇನ್ನೂ ಐತೆ, ನೋಡ್ತಾ ಇರು. ಬತ್ತೀನಿ, ತಲೆನೇನು ಯಾಕೆ ಕೆಡಿಸ್ಕೊಳಕ್ ಹೋಗ್ಬೇಡ, ಸರಿನಾ? ನಾನು ಬಂದು ಎಲ್ಲ ಸರ್ ಮಾಡ್ಕೊತೀನಿ ನೋಡು. ಇನ್ನು ಸ್ವಲ್ಪ ದಿನ ಸುಮ್ಕೆ ಇರು, ಆಮೇಕಿಂದ ನಾನೇನು ಎಲ್ಲ ಸರ್ ಮಾಡ್ತೀನಿ. ಅಲ್ಲ ಯಾರು ಕರ್ಕೊಂಬಂದಿದ್ದು? ಅತ್ತೆ ಅಂತೀಯ, ಮತ್ತು ಮಂತ ಕರ್ಕೊಂಬರೋದಲ್ವೇ ನೀನು? ಇಲ್ಲಮ್ಮ, ಅತ್ತೆ ಬರಕ್ಕಿಲ್ಲ, ನೀನು ಹೋಗು ಹೋಗು ಅಂತ ಹೇಳ್ಬಿಡ್ತು ಕಣಮ್ಮ. ಅಲ್ಲೇ ಕುಂತ್ಕೊಂಡೈತೆ ಕಣಮ್ಮ ಅತ್ತೆ. ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ನಾನು. ಅತ್ತೆ ನನ್ನ ಚೆನ್ನಾಗಿ ನೋಡ್ಕೊತದೆ ಕಣಮ್ಮ. ಅಪ್ಪನೂ ಅಷ್ಟೇ ಕಣಮ್ಮ, ಏನು ಹೊಡಿತಿಲ್ಲ ಕಣಮ್ಮ. ನೀನೇನು ಬೇಜಾರು ಆಗ್ಬೇಡ ಕಣಮ್ಮ. ಆದ್ರೆ ನೀನು ಬಂದಿದ್ರೆ ಚೆನ್ನಾಗಿರೋದು ಕಣಮ್ಮ ನಮ್ಮ ಜೊತೆ. ಅಯ್ಯೋ 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 ಅಯ್ಯೋ, ನನ್ನ ಮೊಮ್ಮಗ ಎಷ್ಟು ಬುದ್ಧಿವಂತ ಆಗೋಗ್ಬಿಟ್ಟವನೇ, ಎಷ್ಟು ಒಳ್ಳೆನಾಗ್ಬಿಟ್ಟವನೇ ಕಣೆ. ನೋಡು ಎಷ್ಟು ಒಳ್ಳೆಯವನಾಗವನೆ ಅಂತ ಹೇಳ್ಬಿಟ್ಟು. ಅಮ್ಮ, ಇವನು ಅತ್ತೆ ಅಂತ ಹೇಳ್ಬಿಟ್ಟು ಯಾರನ್ನ ಕರಿತಾವನೆ ಅಂತ ಗೊತ್ತಾ? ಯಾರನೇ? ಆ ಶಾರದಿನ ಕಣಮ್ಮ. ಇದೇನೇ ಹೇಳ್ತಿದ್ಯಾ? ಆ ಶಾರದಿನ ಯಾಕೆ ಅತ್ತೆ 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 ಅಂತ ಕರಿತಾನೆ? ಇವನ್ಗೇನ್ಲೇ ಬಂತು? ಅವಳು ಏನೂ ಉಪಯೋಗ ಇಲ್ದಿದ್ದು, ಏನೂ ಇಲ್ದಿದ್ದು, ಅವಳೇನೋ ಹಿಂಗೆಲ್ಲ ಇದು ಮಾಡೋಕ್ಕಿಲ್ಲ. ನನಗೇನು ಪಿಲಾನು ಅಂತನೂ ಗೊತ್ತಾಯ್ತಿಲ್ಲ ಕಣಮ್ಮ. ಆದರೆ ಏನೋ ಒಂದು ಉದ್ದೇಶ ಐತೆ ಅಂತ ಮಾತ್ರ ನನಗೆ ಸಂದಾಗ ಗೊತ್ತು, ಅಷ್ಟೇ. ನೀನಿಯ ಬಿಡು, ಹೆಂಗನ ಮಾಡ್ಕೊಂಡು ಹೋಗ್ಲಿ. ಈಗ ನನ್ನಲ್ಲಿ ಹೋಗೋಕ್ಕಾಗಿಲ್ಲ, ಬಿಡೋಕ್ಕಾಗಿಲ್ಲ. ಅದಕ್ಕೆ ನೀನಿಯ ಸದ್ಯ ಆದರೆ ಸಹಾಯ ಮಾತ್ರ ಚೆನ್ನಾಗಿ ಸಹಾಯ ಮಾಡ್ತಾವಳು ನನ್ನ ಮಗುಂಗೆ, ಎಲ್ಲರಿಗೂ ನಮ್ಮ ಮನೆಗೆ ಎಲ್ಲನೂ. ಮನೆ ನಾನು ಹೊಡಿಬೇಕಾದ್ರೂ ಬಂದ್ಬಿಟ್ಟು ಆ ಶಾರದಿನ ನಿಯಮ ಕಾಪಾಡಿದ್ದು. ಅದೇನು ಉದ್ದೇಶ ಮಾಡಿಕೊಂಡವಳು ಏನೋ ಕಣಮಿ. ನಮ್ಗೆ ಯಾಕೆ? ಹೆಂಗ ನಮ್ಮ ಮುಗಿನ ಹೊಸ ಸಂದಕ್ಕೆ ನೋಡ್ಕೊತಾವಳಲ್ಲ, ಅದು ಖುಷಿಪಡು ಅಷ್ಟೇ. ನೀನಿಯ ಹೇಳ್ತಾವನಲ್ಲ ಅತ್ತೆ ಸಂದಕ್ಕೆ ನೋಡ್ಕೊತದೆ ಅಂತ ಹೇಳ್ಬಿಟ್ಟು, ನೋಡ್ಕೊಳ್ಳಿ ಸುಮ್ಮನೆ ಇದ್ಬಿಡು, ಸರಿನಾ? ನಿನ್ನ ಗಂಡಂಗೆ ಬುದ್ಧಿ ಕಲ್ಸಕ್ಕೆ ಒಂದು ಟೈಮ್ ಬಂದೇ ಬರ್ತದೆ, ಆವಾಗ ಮಕ್ಕಳೇ ನೀನು ಬುದ್ಧಿ ಕಲಿಸ್ತಾರೆ. ನೀನು ಯಾಕೆ ಅವಂತ ಬಡಿಸ್ಕೊಂಡು ನೀನು ಯಾಕೆ ಹಾಳಾಗೋಯ್ತೀಯಾ? ಸುಮ್ಕಿದ್ಬಿಡು, ನೆಮ್ಮದಿಯಾಗಿದ್ಬಿಡು, ಸರಿನಾ? ಮೊಮ್ಮಗನ ಕರ್ಕ ಊಟ ಗಿಟ ಇಕ್ಕನಿ. ಬಾಪ ಬಾ, ಕುಂತ್ಕ ಬಾ, ಊಟ ಎಲ್ಲ ಮಾಡಿವಂತೆ, ಕುಂತ್ಕ ಬಾ. ಓ ಸರಿ ಕಣಮ್ಮ, ಕೊಡಮ್ಮ ಊಟನ. ಸರಿ ಬಾರೋ ಮಗನೇ, ಬಾರೋ. ಸಾವುಕಾರ್ರೆ, ನಿಮ್ಮ ಮಗ ಏನು ಓದಕ್ಕಿಲ್ಲ, ದಡ್ಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೋಲ್ ದುರಾಂಕಾರ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ಸ್ಕೂಲ್ ಕಡೆಯಿಂದ ಕಂಪ್ಲೇಂಟ್ ಬಂದೈತೆ ಸಾವುಕಾರ್ರೆ. ಈ ಸ್ಕೂಲಾಗೆ ಎಲ್ಲನೂ ಯಾವ ಪಾರ್ಟಿ ಆಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬಂದೈತೆ. ಅದಕ್ಕೆ ಸಾವುಕಾರ್ರೆ ಹೇಳೋದು, ತಾಯಿ ಮನೆಯಾಗಿರ್ಬೇಕು ಅಂತ ಹೇಳ್ಬಿಟ್ಟು. ತಾಯಿ ಮನೆಯಾಗಿದ್ರೆ ಮಕ್ಕಳನ್ನ ದಾರಿ ತಪ್ಪಿದಂಗೆ ನೋಡ್ಕೊತಾಳೆ. ಹಿಂಗೆ ಎಲ್ಲನೂ ಮಕ್ಕಳು ಆಗದಿರೋ ಥರ ಅವಳೇ ನೀನು ನೋಡ್ಕೊತಾಳೆ. ನೀವು ನೋಡಿದ್ರೆ ಅಮ್ಮವ್ರನ್ನ ಓಡಿಸ್ಬಿಟ್ಟಿದ್ದೀರಾ, ಇವಾಗ ನಿಮ್ಮ ಮಗ ನೋಡಿದ್ರೆ ದಾರಿ ತಪ್ಪಿಟ್ಟವನೇ ನೋಡಿ. ಹೇಳಿದ್ದೇನು ಕೇಳೋಕ್ಕಿಲ್ವಂತೆ ಈ ಸ್ಕೂಲಾಗೆ. ಏಯ್, ಈ ಸಾವುಕಾರನ ಮಗ ಅಂತ ಅಂದಮೇಲೆ ಅಷ್ಟು ಇಲ್ಲ ಅಂತಂದರೆ ಹೆಂಗ್ಲ ಈ ಸಾವುಕಾರನ ಮಗ ಅಂದಮೇಲೆ ಹಂಗಿರಲೇಬೇಕು, ಸರಿನಾ? ನೀನು ಶಾನೆ ಓವರ್ ಆ್ಯಕ್ಟಿಂಗ್ ಮಾಡೋಕೆ ಹೋಗ್ಬೇಡ. ನನ್ನ ಮಗ ಏನು ಎಲ್ಲರ ಥರ ಏನು ಸಾಮಾನ್ಯ ಅನ್ಕೊಬಿಟ್ಟ. ಚಿಕ್ಕ ಏಜ್ಗೆ ನೀನು ಆಸ್ತಿ ಎಲ್ಲ ಹೊಂದಿರ ಅಂತ ಆಸ್ತಿವಂತ ಕಂಡ್ಲ. ಈ ಸಾವುಕಾರನ ಮಗ ಕಂಡ್ಲ ಅವನೇನು ಮಾಡಿದ್ರು ನನಗೆ ಖುಷಿನೇನೆ. ನೀವು ಹಿಂಗೇನಿಯ ಬೆಳೆಸಿದ್ರೆ ಮುಂದೆ ಒಂದಿನ ಶಾನೆ ಕರ್ಮ ಅನುಭವಿಸ್ಬೇಕಾಯ್ತದ ನೋಡಿ. ನಿನ್ನ ಕೆಲಸ ಏನೋ ಅದು ನೋಡ್ಕೊಳ್ಳ, ಅದು ಬಿಟ್ಬಿಟ್ಟು ನನ್ನ ಮಗನ ಮಿಸ್ಸಿ ಅದು ಇದು ಅಂತ ಮಾತಾಡಕ್ಕೆ ನಾನು ಮುಂದಕ್ಕೆ ಬರಬೇಡ. ಸರಿ ಬುದ್ಧಿ, ನಿಮ್ಮಿಷ್ಟ. ಈ ಸ್ಕೂಲಾಗಿ ಹೇಳು ಅಂತ ಹೇಳಿದ್ರು, ಅಷ್ಟು ಹೇಳ್ದೆ ಅಷ್ಟೇ. ನೀನಿಯ ಎಲ್ಲರೂ ಸಂದಕ್ಕೆ ಹೋಗ್ತಾರಂತೆ, ನಿಮ್ಮ ಮಗ ನೀನಿ ಅಂತ ಹಿಂಗೆ ಓದಿದ್ದಂಗೆ ಇರೋದು, ಏನಕ್ಕೆ ಹೇಳಿದ್ರೆ ದುರಂಕಾರ ಮಾಡ್ತಾನಂತೆ. ನೋಡಿ ನೀವು ಹೆಂಗೆ ಬೆಳೆಸಿದ್ದೀರಾ ಅಂತ. ಸರಿ ಬಿಡಿ, ನಿಮ್ಮಿಷ್ಟ. ನನಗೆ ಕೆಲಸ ಐತಿ, ಸೌಕರ್ಯ ಹೋಯ್ತೀನಿ. ಈ ಲೆಕ್ಕಾಚಾರಿ ನಮ್ಮ ಅಪ್ಪ ಅನ್ನಂಗೆ ಮಾತಾಡ್ತಾನೆ ಬಂದ್ಬಿಟ್ಟು ನನ್ನ ತಾಗೆ. ಮಗನೇ ಬಾರ ಇಲ್ಲಿ. ನೀನೇನು ಸಾಮಾನ್ಯ ದುಡ್ಗಲ್ಲ ಕಣ್ಲ, ದುಡ್ಡು ಎಲ್ಲನೂ ಬೇಜಾನೈತೆ. ಆರಾಮಾಗಿರು, ಬೇರೆ ಹುಡುಗರ ಥರ ಕಷ್ಟಪಡೋಂಥ ಅವಶ್ಯಕತೆ ಏನೈತೆ? ಸುಮ್ಮನೆ ಈ ಸ್ಕೂಲ್ಗೆ ಹೋಗ್ಬೇಕು ಬರಬೇಕು ಅಷ್ಟೇ ನೀನಿಯ, ಸರಿನಾ? ಅವರೆಲ್ಲನೂ ಕೂಲಿ ಕೆಲಸ ಮಾಡೋಕ್ಕೆ ಅಂತ ಈ ಸ್ಕೂಲ್ಗೆ ಹೋಗ್ತಾರೆ. ಅದೇ ನಿನ್ನ ಹತ್ರ ಆಗಲೇ ಎಲ್ಲ ಐತೆ. ನೀನೇನು ಈ ಸ್ಕೂಲ್ಗೆ ಹೋಗಿ ದೊಡ್ಡದಾಗಿ ತೊಳ್ಳೋಕ್ಕಂಥ ಅವಶ್ಯಕತೆ ಏನಿಲ್ಲ. ಹೋಯ್ತೀಯಾ ಹೋಗು, ಓದ್ತಿರ್ಬೇಕು ಅಷ್ಟೇ ನೀನಿಯ. ಓದ್ತಿರು ಲೆಕ್ಕ ಕಲ್ತ್ಕೊಳ್ಳೋಕ್ಕೆ. ಯಾರೇನ ಅಂದ್ರು ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಸರಿ ಹೋಗು, ಆರಾಮಾಗಿ ಆಟಾಡ್ಕೊ ಹೋಗು. ಸರಿಯಪ್ಪ. ಅಮ್ಮಂಗಿನ ಅಪ್ಪನೇನೆ ಬಾಳ ಒಳ್ಳೇದು. ಅಮ್ಮ ಯಾವಾಗೂ ಪಟ ಅಂತ ಹೊಡಿತಿತ್ತು, ಅಪ್ಪ ಹೊಡೆಯೋದೇ ಇಲ್ಲ. ನನ್ನ ಮಗು ಹಿಂಗೆ ಬೆಳೆಸಿದ್ರೆ ತಾನೇ ನಾಳೆ ಅಪ್ಪನೇ ಒಳ್ಳೇನು ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ ಕೇಳೋದು. ಎಲ್ಲನೂ ನಾನು ಹಿಂಗೆ ಬೆಳೆಸಿದ್ರೆ ನೀನು ಈಗಲಿಂದ ಹೆಂಗೆ ಬೇಕೋ ಹಂಗೆ ಬೆಳೆಸ್ಕೊತೀನಿ.